ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸ್ವಾಮಿ ದೇವಾಲಯ. ಈ ದೇವಾಲಯವು 10ನೇ ಶತಮಾನದ ದೇವಾಲಯ. ಇಲ್ಲಿ ಚೋಳರ ಕಾಲದ ದೇವಾಲಯವಾಗಿದ್ದು ಇಲ್ಲಿ ನಾನಾ ರೀತಿಯಾದ ಕುರುಹುಗಳು ಅಂದರೆ ವೀರಗಲ್ಲುಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದನ್ನು ನಾವು ನೋಡ್ಬೋದು. ತುಂಬ ಪುರಾತನವಾದ ದೇವಾಲಯವು ಶಿಥಿಲವಾಗಿರೋ ದೇವಾಲಯವನ್ನು ಈಗ ಎಲ್ಲರೂ ಕೂಡಿ ನಾವು ದೇವಾಲಯವನ್ನು ಒಂದು ನಿರ್ಮಾಣ ಮಾಡಿ ಇದೇ ತಿಂಗಳು 23, 24, 25 ಕುಂಭಾಭಿಷೇಕ ಪ್ರತಿಷ್ಠಾಪನಾ ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಸಮುದಾಯದವರು ಮತ್ತು ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಮಹಾತಾಯಿ ಸಿದ್ದಮ್ಮ ಕ್ಷೇತ್ರ ಶ್ರೀ ತಾಯ್ಲೂರು ಬತ್ತೇಶ್ವರ ದೇವಾಲಯದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕಕ್ಕೆ ಇವತ್ತು ಆಡಳಿತ ಮಂಡಳಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಏನು 23, 24, 25ನೇ ತಾರೀಕು ನಡೆಯುವಂಥ ಗಂಗಪೂಜೆ, ಕಳಶ ಸ್ಥಾಪನೆ ಮತ್ತು ಕುಂಭಾಭಿಷೇಕ ಮತ್ತು ಮಧ್ಯಾಹ್ನದ ಮೇಲೆ ತೆಂಗಿನಕಾಯಿ ಹೊಡೆದ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಜನತೆ ಮತ್ತು ವಿಶೇಷವಾಗಿ ತಾಯ್ಲೂರು ಹೋಬಳಿಯ ಎಲ್ಲ ಸಮಾಜದ ಬಂಧುಗಳನ್ನು ಆಹ್ವಾನ ಮಾಡೋಕ್ಕೆ ಪತ್ರಿಕಾ ಗೋಷ್ಠಿಯನ್ನು ಕರೆದಿರುವ ಸಂದರ್ಭದಲ್ಲಿ ನಮ್ಮ ಏನು ತಾಯ್ಲೂರಿನ ಹಿರಿಯ ಮುಖಂಡರು, ಈ ಎಲ್ಲ ಜನಾಂಗಗಳ ನಾಯಕರು, ರಮೇಶ್ ಅಣ್ಣವರು ಇದ್ದಾರೆ, ಈ ದೇವಸ್ಥಾನದ ಕಾರ್ಯನಿರ್ವಾಹಕರು, ನಮ್ಮ ಆತ್ಮೀಯರಾದಂಥ ಸಿನಣ್ಣ ಮತ್ತು ಫ್ಯಾಮಿಲಿಯವರು, ಮತ್ತು ಕುರುಬ ಸಮಾಜದ ಅಧ್ಯಕ್ಷ ಸುಬ್ರಹ್ಮಣ್ಯವರು, ನಮ್ಮ ಕುರುಬ ಸಮಾಜದ ಹಿರಿಯ ಮುಖಂಡರಾದಂಥ ಜಯಪ್ಪನವರು, ವಿಶೇಷವಾಗಿ ತಾಯ್ಲೂರು ಹೋಬಳಿಯ ಎಲ್ಲ ಸಮಾಜದ ಬಂಧುಗಳಿಗೆ, ಎಲ್ಲ ಸಮಾಜದವರಿಗೆ ಆಹ್ವಾನ ನೀಡಬೇಕು ಅನ್ನೋ ಕಾರ್ಯಕ್ರಮದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೀವಿ. ಏನು ರಮೇಶ್ ಅಣ್ಣವರು ಹೇಳ್ದಂಗೆ 10ನೇ ಶತಮಾನದ ದೇವಸ್ಥಾನ, ಇದಕ್ಕೆ 300 ವರ್ಷಗಳ ಇತಿಹಾಸ ಇರುವಂಥ ಈ ಬತ್ತೇಶ್ವರ ದೇವಸ್ಥಾನ ಇವತ್ತು ಇಷ್ಟು ಸುಂದರವಾಗಿ ಬರಬೇಕಾದ್ರೆ ಕಾರಣೀಭೂತರಾದಂಥ ರಮೇಶ್ ಅಣ್ಣ ಮತ್ತು ಶ್ರೀನಿವಾಸ್ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ದೇವಸ್ಥಾನಗಳು ಅದು 300 ವರ್ಷದ ಇತಿಹಾಸ ಇರುವ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ನಮ್ಮ ಸಮಾಜಕ್ಕೆ ಗೌರವ. ಅಂತ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕನಕ ಗುರುಪೀಠದ ಈಶ್ವರಾನಂದ ಸ್ವಾಮೀಜಿಗಳು ಮತ್ತು ಪಾದರಾಜ ಮಠದ 1800 ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಮುಖ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಅದೇ ರೀತಿ ಈ ರಾಜ್ಯದ ಸಚಿವರು, ಜಿಲ್ಲಾ ಉಸ್ತುವಾರಿಗಳು ಆದಂಥ ಅಭ್ಯರ್ಥಿ ಸುರೇಶ್ ಅಂಡವರು ಬರ್ತಾ ಇದ್ದಾರೆ. ಅದೇ ರೀತಿ ಶಾಸಕರಂಥ ಸಮೃದ್ಧಿ ಮಂಜುನಾಥ್ ಅವರು, ನಮ್ಮ ಕೋಲಾರ ಶಾಸಕರು ಮತ್ತು ಮುಳಬಾಗಿಲಿನ ಮಾಜಿ ಶಾಸಕ ಕೊತ್ತೂರು ಮಂಜಣ್ಣ ಅವರು, ಕೊತ್ತೂರು ಪ್ರಕಾಶ್ ಅವರು, ನಾಗೇಶ್ ಅವರು ಮಾಜಿ ಮಂತ್ರಿಗಳು, ಎಲ್ಲ ಸಮಾಜದ ಎಲ್ಲ ಸಮಾಜಗಳು ಇವತ್ತು ಈ ದೇವಸ್ಥಾನಕ್ಕೆ ದೇಣಿಗೆ ನೀಡಿದ್ದಾರೆ. ಇದರ ಅಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ದಾನಿಗಳನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಎಲ್ಲರೂ ಮುಳಬಾಗಿಲು ತಾಲೂಕಿನ ಜನತೆ ಮತ್ತು ವಿಶೇಷವಾಗಿ ತಾಯ್ಲೂರು ಹೋಬಳಿಯ ಮಹಾಜನತೆಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಆಹ್ವಾನಿಸ್ತಾ ಇದ್ದೀವಿ. ನಾವೆಲ್ಲರೂ 23, 24, 25ರ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಶ್ರದ್ಧಾಭಕ್ತಿಯಿಂದ ದೇವರ ಆಶೀರ್ವಾದ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸಿದ್ದಮ್ಮ ಕ್ಷೇತ್ರ ಮತ್ತು ಶ್ರೀ ತಾಯ್ಲೂರು ಬತ್ತೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕಕ್ಕೆ
ಸುಮಾರು ಈ ಈ ದೇವಸ್ಥಾನದ ಭಕ್ತಾದಿಗಳು 3 ರಾಜ್ಯಗಳಲ್ಲಿದ್ದಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡು. ಅವರೆಲ್ಲರನ್ನೂ ಕೂಡ ವಿಶೇಷವಾಗಿ ನಮ್ಮ ನೇತೃತ್ವದಲ್ಲಿ ಎಲ್ಲ ಊರುಗಳು ಕೂಡ ಭೇಟಿ ಮಾಡಿ ಸುಮಾರು 350ರಿಂದ 400 ಊರುಗಳಿಗೆ ಭೇಟಿ ಮಾಡಿ ಎಲ್ಲರೂ ಕೂಡ ಆಹ್ವಾನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಇದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಇದು ಮೊದಲಿಗೆ ಇಲ್ಲಿ ಕೊತ್ತಪಲ್ಲಿ ಸುತ್ತಲೂ ಕೂಡ ಬಾದಾನಹಳ್ಳಿ ಗ್ರಾಮ ಮತ್ತು ಈ ಸುತ್ತಮುತ್ತಲೂ ಕೂಡ ಸುಮಾರು ಊರುಗಳಿತ್ತು. ಆ ಕಾಲದಲ್ಲಿ ಈ ಊರುಗಳೆಲ್ಲ ಕೂಡ ಬೇಚಾರಾಗ್ತಕ್ಕಂಥ ಊರುಗಳಾಗ್ಬಿಟ್ಟಿದೆ. ಅದರ ಒಂದು ಆಶ್ರಯದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ ನಮ್ಮ ಪ್ರೊಫೆಸರ್ ನರಸಿಂಹನ್ ಅವರು ಕೂಡ ಬಂದು ಈ ದೇವಸ್ಥಾನದ ಇತಿಹಾಸವನ್ನು ಅವರು ಸ್ಟಡಿ ಮಾಡಿ ಇಲ್ಲಿ ಅನೇಕವಾಗಿರ್ತಕ್ಕಂಥ ಶಿಲಾಶಾಸನ ಕೂಡ ಕಾಣ್ತಾ ಇದ್ವಿ. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಮಾಡಲು ಎಲ್ಲ ನಾಗರಿಕ ಜನತೆ ಮತ್ತು ಎಲ್ಲ ಸಮುದಾಯದವರು ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈ ದೇವಸ್ಥಾನ ಏನೇ ಆಗಲಿ ನಿರ್ಮಾಣ ಮಾಡಬೇಕು ಅಂತ ಒಂದು ಹಂತದಲ್ಲಿ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಿದ್ದಾರೆ. ಮಾಜಿ ಶಾಸಕರಾಗಬಹುದು, ಹಾಲಿ ಶಾಸಕರಾಗಿರ್ಬೋದು, ಮಾಜಿ MP ಗಳಾಗ್ಬೋದು, ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಸಹಕಾರ ಕೊಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಜೀರ್ಣೋದ್ಧಾರಕ್ಕೆ ಎಲ್ಲ ನಾಗರಿಕರು ಜನತೆ ಕೂಡ ಆಗಮಿಸಬೇಕು. ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸುಮಾರು 5,000ರಿಂದ 10,000 ಜನ ಬರ್ತಕ್ಕಂಥ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ವಿ. ಅವರಿಗೆಲ್ಲ ಕೂಡ ಊಟದ ವ್ಯವಸ್ಥೆ ಎಲ್ಲ ರೀತಿಯಲ್ಲ ಸಹಕಾರವನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಈ ಆಗಮಿಸಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ದಾನ ಮಾಡಿರ್ತಕ್ಕಂಥವ್ರನ್ನೆಲ್ಲ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮದು ಆದ್ಯ ಕರ್ತವ್ಯ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಜಾತಿ ಧರ್ಮ ಅಂತಕ್ಕಂಥದ್ದಿಲ್ಲ, ಎಲ್ಲ ಧರ್ಮದವರು ಕೂಡ ಈ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನೆನೆಸ್ಕೊಳ್ತಾ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಆಹ್ವಾನ ನೀಡ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ನಾನು ಸವನೀಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.